ನಮಸ್ಕಾರ. ನನ್ನ ಹೆಸರು ಪರ್ವತಾಯ ಸ್ವಾಮಿ ಹೊಸಳ್ಳಿ ಗ್ರಾಮ, ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ. ನನ್ನ ಮೊಬೈಲ್ ನಂಬರ್ ಬಂದು 9739506760. ನಾನು ಸುಮಾರು 30 ವರ್ಷಗಳಿಂದ ಭತ್ತದ ಕೃಷಿಯನ್ನು ಮಾಡ್ತಾ ಬಂದಿದ್ದೀನಿ. ನಾನೊಬ್ಬ ಸಣ್ಣ ಕೃಷಿಕ. ಈ 30 ವರ್ಷಗಳಿಂದ ಭತ್ತದ ಕೃಷಿ ಮಾಡ್ತಾ ಇರಬೇಕಾದ್ರೆ ಪ್ರತಿ ವರ್ಷ ಪ್ರತಿ ಬೆಳೆನೂ ಒಂದೊಂದು ಸವಾಲನ್ನು ನಾವು ಎದುರಿಸ್ತಾ ಇದ್ದೀವಿ. ಒಂದು ಹವಾಮಾನ ವೈಪರೀತ್ಯ ಇರ್ಬೋದು, ಇನ್ನೊಂದು ಕೀಟಗಳ ಹಾವಳಿ ಇರ್ಬೋದು, ಅಥವಾ ರೋಗದ ಹಾವಳಿನ ಇರ್ಬೋದು. ಇದೇ ಥರ ಸುಮಾರು 30 ವರ್ಷಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ರೈತ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನನಗೆ ಎದುರಾಗಿರುವಂಥ ಸಮಸ್ಯೆಗಳಂತಂದರೆ, ಪ್ರತಿ ಬೆಳೆಯಲ್ಲಿ ಒಂದು ಸಾರಿ ವಾತಾವರಣ ವೈಪರೀತ್ಯ, ಇನ್ನೊಂದೆಡೆ ನಾವು ಬಳಸುವಂಥ ಗೊಬ್ಬರಗಳ ಹೆಚ್ಚಿನ ಒಂದಿದು ಪ್ರಭಾವ. ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ, ನನ್ನ ಕಂಟ್ರೋಲಲ್ಲಿ ನನ್ನ ಬೆಳೆ ಸಿಗ್ತಾ ಇಲ್ಲ. ಇದು ಮುಖ್ಯವಾದ ಕಾರಣ ನಾನು ಅನುಭವಿಸ್ತಾ ಇರೋವಂಥದ್ದು. ಅದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರತಿ ಹಂಗಾಮಿನಲ್ಲಿ ಪ್ರತಿ ಬೆಳೆಯಲ್ಲೂ ನಾನು ಹೋರಾಟ ನಡೆಸ್ತಾನೆ ಬಂದಿದ್ದೀನಿ. ಬೇರೆ ರೈತರು ಕಂಪೇರ್ ಮಾಡಿದ್ರೆ ನಾನು ಅಷ್ಟು ಬೆಳಿಲೇಬೇಕಂತ ಒಂದು ಅನಿವಾರ್ಯತೆ ನನಗಿದೆ. ಹಾಗೆ ಈಗ ಮಾರ್ಕೆಟಲ್ಲಿ ಸಿಗುವಂಥ ಉತ್ಪನ್ನಗಳನ್ನು, ಅಂದರೆ ಕೀಟನಾಶಕ ಇರ್ಬೋದು ಅಥವಾ ರೋಗನಾಶಕಗಳಿರ್ಬೋದು, ಹೋಗೋದು ತರೋದು ಪುನಃ ಬಳಕೆ ಮಾಡುವಂಥ ಒಂದು ಕಾರ್ಯ ನಡೀತಾನೆ ಬರ್ತಾ ಇದೆ. ಇದು ಯಾವ ಥರ ಅಂತಂದರೆ, ಒಬ್ಬ ರೈತ ಏನು ಬಳಕೆ ಮಾಡ್ತಾನೋ ಅದನ್ನು ನೋಡೋದು ನಾನು ಕಾಪಿ ಮಾಡುವಂಥದ್ದು. ಅಲ್ಲಿ ಏನಿದೆ ಸಮಸ್ಯೆ ಅನ್ನೋದನ್ನ ಗುರುತಿಸೋದು ಸ್ವಲ್ಪ ಕಷ್ಟದ ಕೆಲಸನ ಆಗ್ತಾಯಿದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ, ಒಂಥರ ಕಾಂಪಿಟೇಷನ್ನಲ್ಲಿ ನಾವು ಓಡ್ತಾ ಇದ್ದೀವಿ. ಓಡಬೇಕಾದ್ರೆ ಏನಾಗುತ್ತೆ, ಬೇಕಾದಷ್ಟು ಕಂಪ್ನಿಗಳಲ್ಲಿ ಹೊಸ ಹೊಸ ಉತ್ಪನ್ನಗಳು ಬಂದರೂ ಸಹ ಬಳಕೆ ಮಾಡ್ತಾಯಿದ್ವಿ. ಅದನ್ನೇ ಪುನಃ ಬಳಕೆ ಮಾಡೋದ್ರಿಂದ ಕೀಟಗಳ ಒಂದು ನಿಯಂತ್ರಣ ಬರ್ತಾ ಇಲ್ಲ. ಒಂದು ಮೊದಲೇದಾಗಿ ಹೇಳ್ಬೇಕಂದ್ರೆ, ನಮಗೆ ಭತ್ತದಲ್ಲಿ ಕಾಣ್ತಾ ಇರೋದು ಕಂದು ಜಿಗಿ ಹುಳಕ್ಕೆ ಹಲವಾರು ಕಂಪ್ನಿ ಪ್ರಾಡಕ್ಟ್ಗಳು ಬಂದಿದ್ದಾವೆ. ಅಂದರೆ ಭಾಳ ದಿನಗಳವರೆಗೆ ಬಾಳಿಕೆ ಬರುವಂಥ ಪ್ರಾಡಕ್ಟ್ಗಳು ಇಲ್ಲ. ಸುಮಾರು 15 ದಿವಸ ಕೆಲಸ ಮಾಡೋಂಥ ಔಷಧಿಗಳಿದ್ದಾವೆ, 20 ದಿನ ಕೆಲಸ ಮಾಡೋಂಥ ಔಷಧಿಗಳಿದ್ದಾವೆ. ಆ ಔಷಧಿಗಳನ್ನ ಬಳಕೆ ಮಾಡ್ತೀವಿ. ಅದಾದ ನಂತರ 20 ದಿನದ ಆದ ನಂತರ ಮತ್ತೆ ಕಂದು ಜಿಗಿಗಳು ಸಂತತಿ ಶುರುವಾಗುತ್ತೆ. ಮತ್ತೆ ಪುನರ್ಬಳಕೆ ಮಾಡುವಂಥದ್ದು, ಮತ್ತು ಬೇರೆ ಒಂದು ಕಂಪ್ನಿ ಔಷಧ ತರುವಂಥದ್ದು. ಹೀಗಾಗಿ ಏನಾಗ್ತಾಯಿದೆ ಅಂತಂದರೆ, ರೈತನಿಗೆ ಖರ್ಚಿನಲ್ಲಿ ಭಾಳ ಹೆಚ್ಚಿನ ಖರ್ಚು ಬರ್ತಾಯಿದೆ. ಈಗ ಸುಮಾರು 100ಕ್ಕೆ 90ರಷ್ಟು ಜನ ಏನು ಮಾಡ್ತಾಯಿದ್ದಾರೆ, ಅದರ ಲೆಕ್ಕಪತ್ರ ಯಾರೂ ನಾವು ಬರೆದಿಟ್ಕೊಳ್ತಾ ಇಲ್ಲ. ನಾವು ಏನು ಖರ್ಚು ಮಾಡ್ತಾಯಿದ್ದೀವಿ, ಏನು ಉತ್ಪನ್ನ ಬರ್ತಾಯಿದೆ, ಎಷ್ಟು ನಮಗೆ ಲಾಭ ಬರ್ತಾಯಿದೆ ಅಂತ ಯಾರೂ ವಿಚಾರ ಮಾಡ್ತಾಯಿಲ್ಲ. ಏನಪ್ಪ ಬೆಳೆ ಕೆಡಬಾರ್ದು ಅನ್ನೋದಕ್ಕೆ ಮಾರ್ಕೆಟಲ್ಲಿ ಸಿಗುವಂಥ ಉತ್ಪನ್ನಗಳನ್ನೇ ತರೋದು, ಪುನಃ ಬಳಕೆ ಮಾಡುವಂಥ ಒಂದು ಕಾರ್ಯ ನಡೆದಿರೋದ್ರಿಂದ. ಹಾಗೆ ನೋಡಿದ್ರೆ ಮತ್ತೆ ಇನ್ನೊಂದು ಕೀಟ ಯಾವುದು ಹಾವಳಿ ಜಾಸ್ತಿ ಕೊಡುತ್ತೆ ಅಂದರೆ, YSB ಅಂತ ಕರಿತೀವಿ. ಅದು ಏನು ಹಳದಿ ಕಾಂಡ ಕೊರಕನು ಒಂದು ನರ್ಸರಿಯಿಂದ ಶುರುವಾಗಿದ್ದು ಕೊನೆಗೆ ನಾವು ಕಟಾವು ಮಾಡೋವರೆಗೂ ಒಂದು ಕಾಡುವಂಥ ಒಂದು ಕೀಟ. ಇದಕ್ಕೆ ಎಷ್ಟು ಸಲ ನಾವು ಗುಳಿಗೆ ರೂಪದಲ್ಲಿ ನಾವು ಬಳಕೆ ಮಾಡಿದರು, ಮತ್ತು ಔಷಧಿಗಳು ಬೇರೆ ಔಷಧಿಗಳನ್ನು ಬಳಕೆ ಮಾಡಿದ್ರು ಸಹ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಇದಕ್ಕೆ ಎಷ್ಟಂತಂದರೆ, ಭಾಳಷ್ಟು ನಾವು ಹಣನ ವ್ಯಯ ಮಾಡ್ತಾಯಿದ್ವಿ. ಇವೆರಡು ನಮಗೆ ಭಾಳ ಸಮಸ್ಯೆ ಕೊಡುವಂಥ ಕೀಟಗಳು, ಕಂದು ಜಿಗಿಗಳು ಮತ್ತು ಕಾಂಡ ಕೊರಕಗಳು. ಈ ಕಂದು ಜಿಗಿ ಹುಳುಗಳು ಇಂದ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂದರೆ, ನಾವು ಏನೇ ಔಷಧಿಗಳು ಸಿಂಪಡಣೆ ಮಾಡಿದ್ರು ನಮ್ಮ ಇಳುವರಿಯಲ್ಲಿ ಸುಮಾರು 20ರಿಂದ 30% ಕುಂಠಿತ ಆಗ್ತಾಯಿದೆ. ಪುನಃ ಔಷಧ ಬಳಕೆ ಮಾಡಿದ್ರು ಸಹ. ಕಾಂಡ ಕೊರಕಗಳು ಅಷ್ಟೇ. ಕೆಲವೊಂದು ವೆರೈಟಿಗೆ ಏನಾಗ್ತಾಯಿದೆ, ಸುಮಾರು 30ರಿಂದ 40%ವರೆಗೂ ಒಂದು ಕಾಂಡ ಕೊರಕ ಹಾವಳಿ ನಡೆಸೋದ್ರಿಂದ ಇಳುವರಿಯಲ್ಲಿ ನಾವು ಸೋಲ್ತಾ ಇದ್ದೀವಿ. ಸುಮಾರು 5-6 ವರ್ಷಗಳಿಂದ ಕೋಆಪರೇಟಿವ್ ಆಗ್ರೋ ಸೈನ್ಸ್ ನೌಕರರು, ಅಂದರೆ ನಮ್ಮ ಏರಿಯಾದಲ್ಲಿ ಕೆಲಸ ಮಾಡುವಂಥ ನೌಕರರು ನನಗೆ ಪರಿಚಿತರಾಗಿರೋದ್ರಿಂದ, ಆಮೇಲೆ ಆ ಕಂಪ್ನಿಯ ಉತ್ಪನ್ನಗಳನ್ನು ನಾನು ಬಳಕೆ ಮಾಡೋದ್ರಿಂದ ಅವರ ನನ್ನ ಒಡನಾಟ ತುಂಬ ಚೆನ್ನಾಗಿತ್ತು. ಹಾಗಾಗಿ ಏನು ಮಾಡಿದರು, ಮೊನ್ನೆ ಸುಗ್ಗಿ ಬೆಳೆಗೆ ಒಬ್ಬ ಕಂಪ್ನಿ ಎಂಪ್ಲಾಯರ್ ಬಂದು ಒಂದು 10 ಗುಂಟೆ ಹೊಸ ಉತ್ಪನ್ನ ಬಂದಿದೆ, ಕಂದು ಜಿಗಿ ಹುಳು ಮತ್ತು ಕಾಂಡ ಕೊರಕ ಹುಳಕ್ಕೆ ಉತ್ತಮವಾದಂಥ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತೇಳಿ ಒಂದು 10 ಗುಂಟೆ ಜಮೀನು ನಮಗೆ ಬಿಟ್ಕೊಟ್ಟು ಅಂತ ಕೇಳಿದಾಗ ನಾನು ಒಪ್ಕೊಂಡ ಮೇಲೆ ಏನಾಯಿತು, ಅವರೊಂದು ಹೊಸ ಉತ್ಪನ್ನನ 10 ಗುಂಟೆ ಜಮೀನಿಗೆ ಗೊಬ್ಬರದಲ್ಲಿ ನಾವು ಎರಚಿದಾಗ 2 ಕೆಲಸ ಮಾಡುತ್ತೆ ಅಂತ ಹೇಳಿದ್ರು ಅವರು. ಒಂದು ಕಂದು ಜಿಗಿ ಹುಳು, ಇನ್ನೊಂದು ಕಾಂಡ ಕೊರಕ. ಹಾಕಿದ ನಂತರ ಏನು ಮಾಡಿದ್ವಿ, ಸುಮಾರು 3 ದಿವಸ ಬಿಟ್ಟು ನೋಡಿದಾಗ ಸ್ವಲ್ಪ ಏನೋ ಚೆನ್ನಾಗಿ ಕಾಣ್ತಾ ಬಂತು. ಆಮೇಲೆ 5 ದಿನ ಆಯಿತು, 10 ದಿನ ಆಯಿತು, ಡಿಫ್ರೆನ್ಸ್
ತನ್ನಷ್ಟು ತಾನೇ ಬದಲಾಯಿತು. ಅಂದರೆ ನಾನು ಮಾಡಿದಂಥ ಪದ್ಧತಿಗೆ ಮತ್ತು ಇವರು ಕೋರ್ಟಿವಾ ಕಂಪ್ನಿಯವರು ಹೊಸ ಉತ್ಪನ್ನ ಕೊಟ್ಟಿದ್ದಕ್ಕೆ ಹೋಲಿಕೆ ಮಾಡಿದಾಗ ಪ್ರತಿ ದಿವಸನೂ ಚೇಂಜಸ್ ಕಾಣ್ತಾ ಬಂತು. ಯಾವ ಥರ ಚೇಂಜಸ್ ಅಂದರೆ ಅಲ್ಲಿ ಕಾಂಡ ಕೊರಕದ ಬಾಧೆ ಬರಲೇ ಇಲ್ಲ. ಸುಮಾರು 15 ದಿನಗಳವರೆಗೂ ನೋಡಿದೆ, ಬರಲಿಲ್ಲ. ಅದೇ ನನ್ನ ಒಂದು ಪದ್ಧತಿಯಲ್ಲಿ ಮಾಡಿದ್ರಲ್ಲಿ ಕಾಂಡ ಕೊರಕದ ಬಾಧೆ ಶುರುವಾಯಿತು. ಅದಾದ ನಂತರ ಹಂತವಾಗಿ 45 ದಿವಸ ಆಯಿತು, 50 ದಿವಸಕ್ಕೆ ಬಂತು. ನನ್ನ ಪ್ಲಾಟಲ್ಲಿ BPH ಶುರುವಾಯಿತು. ಈ ಕೋರ್ಟಿವಾ ಅಗ್ರೋಸೈನ್ಸ್ ಅವರು ಮಾಡಿದಂಥ ಪದ್ಧತಿಯಲ್ಲಿ ಏನಾಯಿತು, BPH ಬರಲಿಲ್ಲ. ಮತ್ತು ಇನ್ನೂ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಆ ಪ್ಲಾಟ್ನ ಗಮನಿಸಿದಾಗ ತಂಡೆಗಳ ಸಂಖ್ಯೆ, ಅಂದರೆ ಟಿಲ್ಲರಿಂಗ್ ಏನಿದೆಯಲ್ಲ, ಮರಿಗಳ ಸಂಖ್ಯೆ ಜಾಸ್ತಿ ಬಂತು. ಆಮೇಲೆ ಹೆಲ್ದಿಯಾಗಿ ಚೆನ್ನಾಗಿ ಹಸಿರು ಬಂತು. ಗೊಬ್ಬರ ಕೊಟ್ಟಿರೋದು ನನ್ನ ಪ್ಲಾಟ್ಗೂ ಅಷ್ಟೇ ಕೊಟ್ಟೆ, ಅವ್ರಿಗೂ ಅಷ್ಟೇ ಕೊಟ್ಟೆ. ನೋಡೋದಕ್ಕೆ ಭಾಳ ಸುಂದರವಾಗಿ ಕಾಣ್ತಾ ಇತ್ತು. ಹಂತವಾಗಿ ಗಮನಿಸ್ತಾ ಹೋದಂಗೆಲ್ಲ ನನ್ನ ಪ್ಲಾಟಲ್ಲಿ ಆಲ್ರೆಡಿ BPH ಶುರುವಾಯಿತು. ಒಂದು ಸ್ಪ್ರೇ ಕೊಟ್ಟೆ. ಇವ್ರ ಪ್ಲಾಟಲ್ಲಿ ನೋಡಿದ್ರೆ ಒಂದು ಕಂದು ಜಿಗಿಗಳು ಕಾಣ್ತಾ ಇಲ್ಲ. ಹಾಗಾಗಿ ನನಗೆ ಒಂಥರ ಗಾಬರಿ. ಮತ್ತೆ ಅವ್ರ ಕಂಪ್ನಿಯವ್ರನ್ನ ಕರೆಸಿ ನೋಡಿದಾಗ ಅವರು ಚೆಕ್ ಮಾಡಿದ್ರು, ನಾನು ನೋಡಿದೆ. 50 ದಿನ ಆದರೂ BPH ಕಾಣಲೇ ಇಲ್ಲ. ಹಾಗೆ ಕೊನೆವರೆಗೂ ಎಲ್ಲಿವರೆಗೂ ಹೋಯ್ತು ಅಂದರೆ ಸುಮಾರು 60-70 ದಿನಗಳವರೆಗೂ BPH ಬರಲಿಲ್ಲ. ಕೊನೆಗೆ ಎಲ್ಲಿ ಬಂತು, ಹಾರ್ವೆಸ್ಟಿಗೆ ಬಂತು ಪ್ಲಾಟು. ಅಷ್ಟೊತ್ತಿಗೆ ನಾನಲ್ಲಿ BPH ಮತ್ತು ಸ್ಟೆಂಬರ್ವರಿಗೆ 2 ಸ್ಪ್ರೇನ ನಾನು ಬಳಕೆ ಮಾಡಿದ್ದೆ. ಕಂದು ಜಿಗಿಗಳು ಮತ್ತು ಕಾಂಡ ಕೊರಕಕ್ಕೆ 2 ಸ್ಪ್ರೇ ಕೊಟ್ಬಿಟ್ಟಿದ್ದೆ. ಈ ಪ್ಲಾಟಲ್ಲಿ ಅವರೇನು ಗೊಬ್ಬರದ ಮುಖಾಂತರ ಏನು ಬ್ರಾಡ್ಕಾಸ್ಟ್ ಮಾಡಿದ್ವಿ, ಅದೇ ಲಾಸ್ಟ್. ಏನು ಔಷಧನ ಸ್ಪ್ರೇ ಕೊಡದೇನೆ ಅಷ್ಟು ಚೆನ್ನಾಗಿ ಬಂತು. ಗದ್ದೆ ಕೊಯ್ಯೋದಕ್ಕಿಂತ 2 ದಿನ ಮುಂಚಿತವಾಗಿ ನಾನು ಮುಖ್ಯವಾಗಿ ಗಮನಿಸಿದ್ದೇನೆಂತಂದರೆ, ಯಥೇಚ್ಛವಾಗಿ ಸೈಕ್ಲೋನ್ ಇರೋದ್ರಿಂದ, ಅತಿ ಹೆಚ್ಚು ಗಾಳಿ ಇರೋದ್ರಿಂದ ನನ್ನ ಪ್ಲಾಟಲ್ಲಿ ಬಾಗಿತ್ತು, ಅಲ್ಲಲ್ಲಿ ಬಿದ್ದಿತ್ತು. ಬಟ್ ಈ ಕೋರ್ಟಿವಾ ಅಗ್ರೋಸೈನ್ಸ್ ಅವರು ಹೊಸದಾಗಿ ಕೊಟ್ಟಿರುವಂಥ GR ಅಂದರೆ ಮ್ಯಾವಿಲಾನ್ ಪ್ರಾಡಕ್ಟನ್ನು ಬಳಸಿದಂಥ 10 ಗುಂಟೆ ಜಮೀನಿನಲ್ಲಿ ಒಂದು ಬಡ್ಡೆನೂ ಸಹ ಬಾಗಿರಲಿಲ್ಲ. ಸ್ಟೆಮ್ ಗಟ್ಟಿಯಾಗಿತ್ತು. ನೋಡೋದಕ್ಕೆ ಎಲ್ಲ ಒಂದೇ ಸಮನಾಗಿತ್ತು. ಬಟ್ ನಂದರಲ್ಲಿ ಏನಾಗಿತ್ತು ಅಂದರೆ ಸ್ವಲ್ಪ ವ್ಯತ್ಯಾಸ ಇತ್ತು. ಅಲ್ಲಲ್ಲಿ ಬಿದ್ದಿತ್ತು, ಅಲ್ಲಿನ ಕಾಳು ಕಟ್ಟೋದಿತ್ತು. ಬಟ್ ಇದು ತಾಯಿಗರಿ ಏನಿದೆಯಲ್ಲ, ಹಚ್ಚ ಹಸಿರಾಗಿತ್ತು. ಕೊಯ್ಯೋವರೆಗೂ ಹಚ್ಚ ಹಸಿರಾಗೇ ಇತ್ತು. ಅದಾದ ನಂತರ ತೆನೆ ಏನಿದೆಯಲ್ಲ, ಕಾಳು ಚೆನ್ನಾಗಿ ಹಾಲು ತುಂಬಿತ್ತು. ಸಂಪೂರ್ಣವಾಗಿ ಕಾಳು ಕಟ್ಟಿದ್ರಿಂದ ಏನಾಯಿತು, 2-3 ದಿನ ಆದ ನಂತರ ಹಾರ್ವೆಸ್ಟ್ ಮಾಡಿದ್ವಿ. ಹಾರ್ವೆಸ್ಟ್ ಮಾಡಿದ ನಂತರ ಆರಿಸಿ ಒಣಗಿಸಿ ವೇಟ್ ಚೆಕ್ ಮಾಡಿದಾಗ ಸುಮಾರು 80-82 kg ಚೀಲ ಮ್ಯಾವಿಲಾನ್ ಪ್ಲಾಟಿಂದ ಹಾರ್ವೆಸ್ಟ್ ಮಾಡಿದಂಥ ಚೀಲನ ತುಂಬಿದಾಗ 80-82 kg ತೂಕ ಬಂತು. ಅದೇ ನನ್ನ ಪದ್ಧತಿಯಲ್ಲಿ ಮಾಡಿದ್ದು 76-78 kgವರೆಗೂ ಬಂತು. ಇಳುವರಿನೂ ಸ್ವಲ್ಪ ವ್ಯತ್ಯಾಸನೂ ನಾನು ಗಮನಿಸಿದೆ ಅಂತಲೇ ಹೇಳ್ಬೋದು. ಮ್ಯಾವಿಲಾನ್ ಗುಳಿಗೆ ಅರಳು ರೂಪದ ಗುಳಿಗೆಯನ್ನು ಎಕರೆಗೆ 4 kg ಅಂತೆ ಸುಮಾರು 2-3 ಇಂಚು ನೀರಿಟ್ಟು ನೀರು ಬತ್ತೋವರೆಗೂ ಕಾಯಬೇಕಾಗತ್ತೆ. ಅಂದರೆ ಹೊರಗೆ ಹೋಗದಿರೋ ಥರ ನೋಡ್ಕೊಳ್ಬೇಕು. ಮ್ಯಾವಿಲಾನ್ನ ಎಕರೆಗೆ 4 kg ಗೊಬ್ಬರ ಅಥವಾ ಉಸುಗಿನ ಮುಖಾಂತರನ್ನು ಎರಚ್ಬೋದು. ಮ್ಯಾವಿಲಾನ್ ಎರಚೋದ್ರಿಂದ ಏನಾಗುತ್ತೆ ಅಂತಂದರೆ ಸುಮಾರು 60-70 ದಿವಸ ಕಂದು ಜಿಗಿ ಹುಳುಗಳ ಹಾವಳಿಯಿಂದ ಮುಕ್ತಿ ಹೊಂದ್ಬೋದು. ನನಗೆ ಮ್ಯಾವಿಲಾನ್ ತುಂಬ ಖುಷಿ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ನಾನು ಮ್ಯಾವಿಲಾನ್ ಉಪಯೋಗಿಸ್ತೀನಿ. ರೈತ ಬಂದವರೆ ತಾವು ಸಹ ನಿರ್ಭಯವಾಗಿ ಕೋರ್ಟಿವಾ ಅಗ್ರೋಸೈನ್ಸ್ ಅವರ ಮ್ಯಾವಿಲಾನ್ನ ಬಳಕೆ ಮಾಡಿರಿ ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಮ್ಯಾವಿಲಾನ್ ಉತ್ಪನ್ನವನ್ನು ಬಳಸೋದ್ರಿಂದ ನನಗೆ ತುಂಬ ಖುಷಿ ಮತ್ತು ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಮ್ಯಾವಿಲಾನ್ ಉತ್ಪನ್ನಗಳನ್ನು ನಾನು ಬಳಸ್ತೀನಿ. ಮ್ಯಾವಿಲಾನ್ ಉತ್ಪನ್ನ ಬಳಸೋದು ಹೇಗೆ ಅಂತಂದರೆ, 1 ಎಕರೆಗೆ 4 kg ಅಂತೆ ಗೊಬ್ಬರದಲ್ಲಿ ಅಥವಾ ಮರಳಿನ ಜೊತೆ ಎರಚೋದು. ಎರಚಿದ ನಂತರ ಏನು ಅಂದರೆ ಸುಮಾರು 10-15 ದಿವಸ ಕಾಂಡ ಕೊರಕ ಹುಳುವಿನ ಬಾಧೆ ನಿಯಂತ್ರಣದಲ್ಲಿರುತ್ತೆ. ಅದಾದ ನಂತರ ಸುಮಾರು ಕಂಪ್ನಿಯವ್ರು ಹೇಳಿರೋ ಪ್ರಕಾರ 60 ದಿನ ಅಂತ ಹೇಳಿದ್ದಾರೆ. ನಾನು ಕಟಾವು ಕೊನೆಯವರೆಗೂ ನಾನು ಯಾವುದೇ ಉತ್ಪನ್ನವನ್ನು ಬಳಸದೆ ಕಟಾವು ಮಾಡಿದೆ. ತುಂಬ ಹೆಮ್ಮೆ ಇದೆ. ಮ್ಯಾವಿಲಾನ್ ಒಂದು ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದು. ರೈತ ಬಾಂಧವರಿಗೆ ಮುಂದಿನ ದಿನಗಳಲ್ಲಿ ಹೇಳೋದಕ್ಕೆ ಇಚ್ಛೆ ಪಡೋದೇ ಅಂತಂದರೆ, ಮ್ಯಾವಿಲಾನ್ ಉತ್ಪನ್ನ ಎಕರೆಗೆ 4 kg ಅಂತೆ ಗೊಬ್ಬರದಲ್ಲಿ ಅಥವಾ ಉಸುಕಿನಲ್ಲಿ 30-35 ದಿನಗಳವರೆಗೆ ಎರಚ್ಬೋದು. ಮುಖ್ಯವಾಗಿ ನೀರಿನ ಮಟ್ಟ 2-2.5 ಇಂಚಿನಷ್ಟು ನೀರನ್ನ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಸುಮಾರು 6-7 ದಿನಗಳವರೆಗೆ
ವರೆಗೆ ಅಂದರೆ ಒಂದು ವಾರದವರೆಗೆ ಯಾವುದೇ ಥರದ ನೀರು ಹೊರಗೆ ನೀರು ಒಳಗೆ ಬರಬಾರ್ದು, ಒಳಗೆ ನೀರು ಹೊರಗೆ ಹೋಗದೇ ಇರೋ ಥರ ನೀರನ್ನು ತಡೆಗಟ್ಟಿ ನಿಲ್ಲಿಸಿ, ಸರಿಯಾಗಿ ನೀರು ನಿಲ್ಲಿಸಿದಾಗ ಮಾತ್ರ 100ಕ್ಕೆ 100ರಷ್ಟು ಮ್ಯಾವಿಲಾನ್ ಉತ್ಪನ್ನ ಕೆಲಸ ಮಾಡುತ್ತೆ. ಈ ಕೊರ್ಟಿವ್ ಆಗ್ರೋ ಸೈನ್ಸ್ ಅವರಿಗೆ ಮ್ಯಾವಿಲಾನ್ ಉತ್ಪನ್ನ ಎಂದು ಬ್ರಹ್ಮಾಸ್ತ್ರ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಹೆಮ್ಮೆ ಇದೆ. ಮುಂದಿನ ದಿನಮಾನಗಳಲ್ಲಿ ತಾವು ಸಹ ಮ್ಯಾವಿಲಾನ್ ಉತ್ಪನ್ನವನ್ನು ಬಳಸಿ ಖುಷಿಯಾಗಿರಿ. ಧನ್ಯವಾದಗಳು.